ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗ್ತಾ ಇದ್ದಾರೆ ಕೊಪ್ಪಳದ ಜನತೆ ಕೂಡ 2025ರ ಸ್ವಾಗತ ವೆಲ್ಕಮ್ ಮಾಡಲಿಕ್ಕೆ ಕೇಕ್ ಖರೀದಿಗೆ ಮುಗಿಬಿದ್ದಿದ್ದಾರೆ. ಕೊಪ್ಪಳದ ಬೇಕರಿಯಲ್ಲಿ ವಿಶಿಷ್ಟವಾದಂಥ ಕೇಕ್ಗಳನ್ನು ತಯಾರಿ ಮಾಡಲಾಗ್ತಾ ಇದೆ. ಬೆಲೆ ಹೆಚ್ಚಾಗಿದ್ರೂ ಕೂಡ ಪರವಾಗಿಲ್ಲ, ಹೊಸ ವರ್ಷ ಅಲ್ವಾ, ಖರೀದಿ ಮಾಡೋಣ ಅಂತ ಹೇಳಿ ಜನ ಬೇಕರಿಯತ್ತ ಧಾವಿಸ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಕೇಕ್ಗಳಿಗೆ ಡಿಮ್ಯಾಂಡ್ ಜೋರಾಗಿದೆ. ಎರಡ್ 2024ನೇ ವರ್ಷಕ್ಕೆ ವಿದಾಯ ಹೇಳುವ ಮೂಲಕ ಜನರು 2025ನೇ ವರ್ಷದ ಹೊಸ ವರ್ಷಕ್ಕೆ ಸ್ವಾಗತ ಮಾಡಲು ಪ್ರಪಂಚನಾದ್ಯಂತ ಜನರು ಕಾತುರತೆ ಕಾಯ್ತಿದ್ದಾರೆ. ಅದ್ರ ಜೊತೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಸಂಭ್ರಮ ಮನೆ ಮಾಡಿರುವಂತದ್ದು. ಅದ್ರ ಜೊತೆಗೆ ನಾವೀಗ ಏನಂದ್ರೆ ಕೊಪ್ಪಳ ನಗರದಂತ ಕೇಕ್ ವರ್ಡ್ ಅಂದ್ರೆ ದೊಡ್ಡ ಮಳಿಗೆಯಲ್ಲಿ ಕೇಕ್ ವರ್ಡ್ ಒಂದು ಬೇಕರಿ ಇರುವಂತದ್ದು. ಈ ಬೇಕರಿಯಲ್ಲಿ ನೋಡ್ತಾ ಇರಬಹುದು ವಿಧವಾದ ಮತ್ತು ಬೇರೆ ವೆರೈಟಿಯಾಗಿ ಕೇಕ್ ಗಳನ್ನ ತಯಾರಿ ಮಾಡಿದ್ದಾರೆ. ನಾವು ನೋಡ್ತಾ ಇರ್ಬೋದು ಈ ದೃಶ್ಯಗಳು ಅಂದ್ರೆ ಕೂಲ್ ಕೇಕ್ ಇರ್ಬೋದು, ಆಮೇಲೆ ಚಾಕ್ಲೇಟ್ ಕೇಕ್ ಇರ್ಬೋದು, ಅದ್ರ ಜೊತೆಗೆ ವೆನಿಲಾ ಕೇಕ್ ಇರ್ಬೋದು. ಅದ್ರ ಜೊತೆಗೆ ಈ ಕೇಕ್ ನಲ್ಲಿ ಪ್ಲೇ ಗ್ರೌಂಡ್ ದೃಶ್ಯ ನೋಡ್ತಾರೆ, ಕೆಳಗಡೆ ನೋಡ್ಬೋದು ಫುಟ್ಬಾಲ್ ಪ್ಲೇ ಗ್ರೌಂಡ್ ಅನ್ನು ಕೂಡ ಒಂದು ಈ ರೀತಿ ಡಿಫ್ರೆಂಟ್ ಆಗಿ ಆಕರ್ಷಣೀಯವಾಗಿ ಕೇಕ್ ಅನ್ನ ರೆಡಿ ಮಾಡಿರುವಂತದ್ದು. ಅದ್ರ ಜೊತೆಗೆ ಡಿಫ್ರೆಂಟ್ ವೆರೈಟಿ ಆದಂತಹ ಕೇಕ್ ಗಳನ್ನ ಇಲ್ಲಿ ಕೇಕ್ ವರ್ಡ್ ಅಂತ ಒಂದು ಇದು ಇದೆ, ಮಳಿಗೆ ಇದೆ. ಕೇಕ್ ವರ್ಡ್ ಅಲ್ಲಿ ಈ ರೀತಿ ವೆರೈಟಿ ಆದಂತಹ ಕೇಕ್ ಗಳನ್ನ ತಯಾರು ಮಾಡಿರೋದು. ಅದ್ರ ಜೊತೆಗೆ ಇಲ್ಲಿ ಸರಿಸುಮಾರು ಅಂದ್ರೆ 20ಕ್ಕೆ ಹೆಚ್ಚು ಸಿಬ್ಬಂದಿಗಳು, ಯಾಕಂದ್ರೆ ಹೊಸ ವರ್ಷ ಆಗಿರೋದ್ರಿಂದ ಬಹಳಷ್ಟು ಕೇಕ್ ನ ಆರ್ಡರ್ ಕೊಡುವ ಮೂಲಕ ಜನರು ಆ ಕೇಕ್ ಅನ್ನು ತೆಗೆದುಕೊಳ್ಳೋಕೆ ಬರ್ತಾರೆ. ಆ ಕಾರಣಕ್ಕಾಗಿ ಕೇಕ್ ಆರ್ಡರ್ ಜಾಸ್ತಿ ಆದಂತೆ ಕೂಡ ಇಲ್ಲಿ ಕೆಲಸಗಾರ ಕೂಡ ಜಾಸ್ತಿ ಬೇಕಾಗಿರುತ್ತೆ. ಆ ಕಾರಣಕ್ಕಾಗಿ ಸರಿಸುಮಾರು 10ರಿಂದ 20ಕ್ಕೆ ಹೆಚ್ಚು ಸಿಬ್ಬಂದಿಗಳು ಇವತ್ತು ಬೆಳಗ್ಗೆಯಿಂದಲೇ ವಿಧವಾದಂತಹ ಕೇಕ್ ಗಳನ್ನ ತಯಾರು ಮಾಡಿದ್ರು. ನಮ್ಮ ಜೊತೆ ಅಂಗಡಿಯ ಮಾಲೀಕರಿದ್ದಾರೆ, ಯಾವ ರೀತಿ ಕೇಕ್ ಗಳನ್ನು ಮಾಡಿದ್ದಾರೆ ಮತ್ತು ಯಾವ ಕೇಕ್ ಗಳನ್ನು ಮಾಡಿರುವಂತದ್ದು ಮತ್ತು ಯಾವ ರೀತಿ ರೆಸ್ಪಾನ್ಸ್ ವ್ಯಕ್ತ ಆಗಿದೆ ಇವತ್ತು ಗ್ರಾಹಕರಿಂದ ಅವ್ರನ್ನ ಕೇಳ್ಕೊಂಡು ಬರೋಣ. ಸರ್, ಈಗ ಕೇಕ್ ಕೊಡೋದು ದುಡ್ಡು ಕೊಪ್ಪಳದಲ್ಲಿ ಹೊಸದಾಗಿ ಒಂದು ಕೇಕ್ ಕೊಡೋದು ಮಾಡಿದ್ರ, ಇವತ್ತು ಹೊಸ ವರ್ಷ ಬರ್ತಾ ಇದೆ, ಯಾವ ಕೇಕ್ ಗಳನ್ನು ಮಾಡಿರೋದು ತಾವು? ಡಿಸೆಂಬರ್ 31 ಕೇಕ್ ಕೊಡ್ಬೇಕ್ರಿ. ಚಾಕ್ಲೇಟ್ ಬಟರ್ಸ್ಕಾಚ್, ವೆನಿಲಾ, ಬ್ಲಾಕ್ ಅಂಡ್ ವೆನಿಲಾ, ಸ್ಟ್ರಾಬೆರಿ, ಮತ್ತೆ ಕೂಲ್ ಕೇಕ್, ನಾರ್ಮಲ್ ಕೇಕ್, ಆಮೇಲೆ ಫ್ಲವರ್ ಕೇಕ್, ಎಲ್ಲ ಆಲ್ ಇನ್ ಒನ್ ಕೇಕ್. ಹೆಂಗಿದೆ ರೆಸ್ಪಾನ್ಸ್? ಹೆಂಗಿದೆ ಕೇಕ್ ತಗೊಂಡು ಹೋಗ್ತಾ ಇದಾರೆ? ಕೆಜಿ ಹೆಂಗಿದೆ ಕೇಕ್? ರೆಸ್ಪಾನ್ಸ್ ಚೆನ್ನಾಗಿದೆ ಕಸ್ಟಮರ್. ಆಮೇಲೆ ಕೇಕ್ ಕ್ವಾಲಿಟಿ ಕೇಕ್ ಚೆನ್ನಾಗಿದೆ. ಆಮೇಲೆ ಕೇಕ್ ಒಳ್ಳೆ ಎಲ್ಲ ವೇಟ್ಗಳು ಇದೆ. ಏನು ಹೊರೆ ಆಗುತ್ತೆ ಗ್ರಾಹಕರಿಗೆ? ಇಲ್ಲ, ಹೆಚ್ಚು ಕಮ್ಮಿ ಅಮೌಂಟ್ ಆಗ್ಬೋದು. ಆಮೇಲೆ ಕ್ವಾಲಿಟಿ ಚೆನ್ನಾಗಿ ಕೊಡುತ್ತೆ ಸರ್, ಪಕ್ಕ ಕ್ವಾಲಿಟಿ. ಕೆಜಿ 550, 500, 600. ಆಮೇಲೆ ನಾರ್ಮಲ್ ಕೇಕ್ 300, 350, 400 ಸಮಥಿಂಗ್ ಇರುತ್ತೆ. ನಾರ್ಮಲ್ ಕೇಕ್ ಕೆಜಿ 420, 400, 350, 300 ಸಮಥಿಂಗ್ ಇರುತ್ತೆ. ಅದ್ಮೇಲೆ ಡಿಫ್ರೆಂಟ್ ಇರುತ್ತೆ. ಹಾಫ್ ಕೆಜಿ 180, 210 ಅಮೌಂಟ್ ಇರುತ್ತೆ ಸಮಥಿಂಗ್. ಕ್ವಾಲಿಟಿ ಪಕ್ಕ ಕ್ವಾಲಿಟಿ ಇರುತ್ತೆ ಕೇಕ್. ಡಿಫ್ರೆಂಟ್ ಕೇಕ್ ಮಾಡಿದ್ರೆ ಒಂದು ಏನಂದ್ರೆ ಪ್ಲೇ ಗ್ರೌಂಡ್ ಮಾಡಿದ್ರೆ, ಫುಟ್ಬಾಲ್ ಪ್ಲೇ ಗ್ರೌಂಡ್ ಇರ್ಬೋದು, ಈ ರೀತಿ ಡಿಫ್ರೆಂಟ್ ಮಾಡಿದ್ರೆ ಹೆಂಗ್ ಅನ್ಸುತ್ತೆ? ಕೇಕ್ ಚೆನ್ನಾಗಿದೆ. ಆಮೇಲೆ ಡಿಫ್ರೆಂಟ್ ಆಗಿ ಕಸ್ಟಮರ್ ಒಳ್ಳೆ ಲುಕ್ ಆಗುತ್ತೆ. ಕಸ್ಟಮರ್ ಸ್ವಲ್ಪ ಇಷ್ಟಪಡ್ತವೆ ಡಿಫ್ರೆಂಟ್ ಕೇಕ್ಗಳನ್ನ. ಸ್ಟಫ್ ಕೇಕ್, ಆಮೇಲೆ ಡೋಲ್ ಕೇಕ್, ಆಮೇಲೆ ಇತ್ಯಾದಿಗಳು ಏನೆಲ್ಲ ಚೆನ್ನಾಗಿದೆ. ಈಗ ಈ ವರ್ಷ ಕೂಡ ಹೆಂಗಿದೆ ವ್ಯಾಪಾರ? ಹೆಂಗಿದೆ ನಿಮ್ಮ ವ್ಯಾಪಾರ? ಚೆನ್ನಾಗಿ ನಡೆದಿದೆ, ಒಳ್ಳೆ ಬಿಸ್ನೆಸ್ ಇದೆ, ಚೆನ್ನಾಗಿದೆ. ಎಷ್ಟು ಜನರ ಸಿಬ್ಬಂದಿಗಳು ಈ ಕೇಕ್ ನ ಈಗ, ಯಾಕಂದ್ರೆ ನ್ಯೂ ಇಯರ್ ಇದರಿಂದ ಬಹಳ ಜನ ಬೇಡಿಕೆ ಜಾಸ್ತಿ ಇರುತ್ತೆ, ಹಂಗಾಗಿ ಎಷ್ಟು ಜನರು ಕೆಲಸ ಮಾಡ್ತಾ ಇದ್ದೀರಾ? ಯಾವ ರೀತಿ ಯಾವಾಗಿಂದ ಕೇಕ್ ಸ್ಟಾರ್ಟ್ ಮಾಡಿದ್ರೆ? ನಿನ್ನೆ ನೈಟಿಂದ ಸ್ಟಾರ್ಟ್ ಮಾಡಿದೆ. ಡಿಸೆಂಬರ್ 31 ಸ್ಟಾರ್ಟ್ ಮಾಡಿದೆ. ಆಮೇಲೆ 31 ಒಂದನೇ ತಾರೀಕು ಕೇಕ್ ಎಲ್ಲ ಖಾಲಿ ಆಗುತ್ತೆ. ಪಕ್ಕ ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಸ್ಟ್ಯಾಂಡರ್ಡ್ ಕೇಕ್ ಚೆನ್ನಾಗಿ ಮಾಡ್ತಿದೆ. ಎಲ್ಲ ವೇಟ್ಗಳು ಸಿಗ್ತವೆ ಕೇಕ್. ಇಷ್ಟಂದ್ರೆ ಇಲ್ಲಿನ ಕೇಕ್ ವರ್ಡ್ ನ ಮಾಲೀಕರು ಮತ್ತು ಇಲ್ಲ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ, ಹಂಗಾಗಿ ಗ್ರಾಹಕರಿಗೆ ಆಕರ್ಷಣೆವಾಗಲು ಡಿಫ್ರೆಂಟ್ ಕೇಕ್ ಅನ್ನು ಮಾಡಿರುವಂತದ್ದು. ಅದರಿಗೆ ಪ್ಲೇ ಗ್ರೌಂಡ್ ಕೇಕ್ ರೀತಿ ಬೇರೆ ವೆರೈಟಿ ಅಂತ ಕೇಕ್ ಮಾಡಿದ್ವಿ. ಅದ್ರ ಜೊತೆಗೆ ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಗ್ರಾಹಕರು ಕೂಡ ಬೆಳಗ್ಗೆಯಿಂದ ಆರ್ಡರ್ ಕೊಡ್ತಾ ಇದ್ದಾರೆ ಅಂತ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ನಾಗರಾಜ್, ಟಿವಿ ಕೊಪ್ಪಳ.